ಇನ್ಸ್ಟಾದಲ್ಲಿ 50K ಕಂಪ್ಲೀಟ್ ಆಗಿರೋದಕ್ಕೆ ನಮ್ಮನೆಗೆ ನನಗೆ GT 650 ಗಾಡಿ ಕೊಡಿಸ್ತೀನಿ ಅಂತ ಶೋರೂಮ್ ಹತ್ರ ಕರ್ಕೊಂಡು ಹೋಗಿದ್ರು. ನಮಸ್ಕಾರ ಗುರು, ಈ ವಿಡಿಯೋ ನೋಡ್ತೀರಾ ಅರ್ಧಕ್ಕರ್ಧ ಜನ ಪಕ್ಕ ನನ್ನ ಪ್ರೊಫೈಲ್ಗೆ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಇವನಿಗೆ 50K ಕಂಪ್ಲೀಟ್ ಆಗಿತ್ತಾ ಇಲ್ಲ ಅಂತ. ಅವಾಗ ನೋಡಕ್ ಹೋಗ್ತಿರಲ್ಲ, ಅದೇ ಖುಷಿಗೆ ಎಲ್ಲರೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಅವ್ರು ಒಂದೊಂದು ಫಾಲೋ ಮಾಡ್ಕೊಂಡ್ರೆ ನನ್ನ 50K ಆರಾಮಾಗಿ ಕಂಪ್ಲೀಟ್ ಆಗೋಗುತ್ತೆ. ನನ್ನ ಮಗನೇ ಇವತ್ತು ಬೆಳಗ್ಗೆನೆ ಎದ್ದು ಪಟಪಟ ಅಂತ ರೆಡಿಯಾಗಿ ಟಕ ಅಂತ ಹೊರಗೆ ಬಂದ್ರೆ ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಇಲ್ಲಿ ಏನೋ ಗಾಡಿ ರಿಪೇರಿ ಮಾಡ್ತಿದ್ರು. ಅದು ಮುಗಿಸ್ಕೊಂಡು ನಮ್ಮ ತಂಗಿಯರ್ ಸ್ಕೂಲ್ ಹತ್ರ ಹೊರಟ್ವಿ. ಯಾಕಪ್ಪ ಅಂದ್ರೆ ಏನೋ ಫಂಕ್ಷನ್ ಐತೆ ಅಂತ. ಇವಾಗ ಸ್ವಲ್ಪ ಬೆಟರ್ ಅನ್ಬೋದು, ಅವಾಗ ನಾನು ನೋಡಕ್ ಚೆನ್ನಾಗಿದ್ದಿಲ್ಲ, ಇವಾಗ ಸ್ವಲ್ಪ ಬೆಟರ್ ಅಂತ ನನಗೆ ಅನ್ಸ್ತಿದೆ. ಆಮೇಲೆ ಸ್ಕೂಲ್ ಹತ್ರ ಬಂದು ನನ್ನ ತಂಗಿಯರಿಗೆಲ್ಲ ಕಾಟ ಕೊಟ್ಟು ಅವ್ರದೆಲ್ಲ ವಿಡಿಯೋ ಮಾಡ್ಕೊಂಡು ಮುಂದೆ ಬಂದ್ರೆ ನಮ್ ಚಿಕ್ಕಪ್ಪ ಸಿಕ್ತು. ಚಿಕ್ಕಿ ನನ್ನ ಚಿಕ್ಕಪ್ಪ, ನಾ ತಿನ್ನೋ ಚಾಕ್ಲೇಟ್ ಗಿಂತ ನೀನೇ ಸ್ವೀಟ್ ಅಪ್ಪ. ಚಿಕ್ಕಿ ನನ್ನ ಚಿಕ್ಕಪ್ಪ, ನಾ ತಿನ್ನೋ ಚಾಕ್ಲೇಟ್ ಗಿಂತ ನೀನೇ ಸ್ವೀಟ್ ಅಪ್ಪ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು. ಆಮೇಲೆ ನನ್ನ ತಂಗಿಯರಿಗೆ ಮತ್ತೆ ನಮ್ ಚಿಕ್ಕಪ್ಪಗೆ ಕಾಟ ಕೊಟ್ಟು ಸ್ಕೂಲಿಗೆ ಬಾ ಹೇಳಿ, ತಾಳ್ಯಕ್ಕೂ ಬಾ ಹೇಳಿ ಗಾಡಿ ಎತ್ಕೊಂಡು ನಾವು ಪಟ ಅಂತ ದುರ್ಗಕ್ಕೆ ಹೊರಟ್ವಿ. ದುರ್ಗಕ್ಕೆ ಯಾಕಪ್ಪ ಅಂದ್ರೆ ಸ್ವಲ್ಪ ಕೆಲಸ ಇತ್ತು ಅಂತ. ಹೋಗ್ತಾ ದಾರಿಲಿ ಜಾನ್ಕೊಂಡ್ದಿಂದ ಮುಂದೆ ಹೋಗ್ತಿದ್ದಂಕಲೆ ನಮ್ ಬಾಸು ನೋಡ್ದಂಗ್ ಹೋಗ್ತೀಯ, ಬಂದ್ ಭೇಟಿ ಮಾಡ್ಕೊಂಡು ಹೋಗೋ ಅಂದ್ರು. ಅದಕ್ಕೆ ನಮ್ ಬಾಸ್ ಭೇಟಿ ಮಾಡ್ಕೊಂಡು ಅಲ್ಲಿಂದ ನಮ್ ಬಾಸಿಗೆ ಬಾ ಹೇಳಿ ನಮ್ಮ ನಡೆ ಕೋಟೆ ನಾಡು ಚಿತ್ರದುರ್ಗದ ಕಡೆ ಅಂತ ದುರ್ಗದ ಹತ್ರ ಬಂದ್ವಿ. ಯಾಕಪ್ಪ ಅಂದ್ರೆ ಕೆಲಸ ಇತ್ತು ಅಂತ ಹೇಳಿದ್ವಲ್ಲ, ಅದಕ್ಕೆ ಅಲ್ಲಿ ದುರ್ಗಕ್ಕೆ ಎಂಟ್ರಿ ಆಗ್ತಿದ್ದಂಕಲೆ ಸ್ಟಾರ್ಟಿಂಗ್ ನಾನ್ PU ಓದಿದ್ ಕಾಲೇಜ್ ಸಿಕ್ತು. ನೋಡ್ದಂಗ್ ಹೋಗ್ತಿದ್ಯಾ, ಬಂದ್ ಮಾತಾಡ್ಸ್ಕೊಂಡು ಹೋಗುವಂತು ಕಾಲೇಜು. ಅದಕ್ಕೆ ಹೋಗಿ ಕಾಲೇಜ್ ಮಾತಾಡ್ಸ್ಕೊಂಡು ಅಲ್ಲಿಂದ ಶಿಸ್ತು ಶೋರೂಮ್ ಹತ್ರ ಹೊರಟ್ವಿ. ಯಾಕಪ್ಪ ಅಂದ್ರೆ ದುರ್ಗಕ್ಕೆ ಮತ್ತೆ ಶೋರೂಮ್ಗೆ ಯಾಕೆ ಬಂದಿದ್ವಪ್ಪ ಅಂದ್ರೆ ನಮ್ ಬ್ರದರ್ ಗಾಡಿದು ಯಾವ್ದೋ ಒಂದು ಪಾರ್ಟ್ಸ್ ಡ್ಯಾಮೇಜ್ ಆಗಿತ್ತು, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಆ ಪಾರ್ಟ್ಸ್ ಇಲ್ಲ ಅಂದ್ರೆ ಅದಕ್ಕೆ ದುರ್ಗಕ್ಕೂ ಬಾ ಹೇಳಿ ಶೋರೂಮ್ಗೂ ಬಾ ಹೇಳಿ ಶಿಸ್ತು ನಮ್ಮ ನಡೆ ಗುಂಟ್ನೂರ್ ಕಡೆ ಅಂತ ಗುಂಟ್ನೂರ್ ಹತ್ರ ಬಂದ್ವಿ. ಆಮೇಲೆ ಗುಂಟ್ನೂರಿಗೆ ಯಾಕೆ ಬಂದಿದ್ವಪ್ಪ ಅಂದ್ರೆ ಗುಂಟ್ನೂರಾಗೆ ನಮ್ಮ ಮನೆ ದೇವ್ರ ಐತೆ. ನಾವು ಯಾವ್ದೇ ಗಾಡಿ ಹೊಸದೇ ತಗೊಂಡ್ರು ಫಸ್ಟ್ ಬಂದು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸ್ತೀವಿ. ನಮ್ ಬ್ರದರ್ ಒಂದು ಹೊಸ ಗಾಡಿ ತಗೊಂಡಿದ್ದ, ಅದನ್ನ ಪೂಜೆ ಮಾಡ್ಸೋಣ ಅಂತ ಗುಂಟ್ನೂರಿಗೆ ಬಂದಿದ್ವಿ. ಯಾವ ದೇವರಪ್ಪ ಅಂದ್ರೆ ದ್ಯಾಮಲಾಂಬ ದೇವಿ ಅಂತ. ಆಮೇಲೆ ನೀಟಾಗೆಲ್ಲ ನಮ್ ಗಾಡಿ ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಶಿಸ್ತು ನಮ್ಮ ಮನೆ ದೇವ್ರಿಗೆ ಬಾ ಹೇಳಿ ಗುಂಟ್ನೂರಿಗೂ ಬಾ ಹೇಳಿ ನಮ್ಮೂರ್ ಕಡೆ ಹೋಗ್ಬೇಕಾರೆ ಅರ್ಧ ದಾರಿಗೆ ಭೀಮ್ ಸಮುದ್ರದ ಹತ್ರ ಹೆವಿ ಟ್ರಾಫಿಕ್ ಇತ್ತು. ಯಾಕಪ್ಪ ಅಂದ್ರೆ ಲಾರಿಯರ್ ಜನ ಜಗಳ. ಆಮೇಲೆ ಅಲ್ಲಿ 1 ಕಿಲೋಮೀಟರ್ ಉದ್ದಕ್ಕೂ ಫುಲ್ ಲಾರಿಗಳು ನಿಂತಿದ್ವು. ಅದನ್ನೆಲ್ಲ ನೋಡ್ಕೊಂಡು ಶಿಸ್ತು ಊರ್ ಕಡೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ.